ರಣರಂಗ ಬಿಟ್ಟು ಓಡಿ ಹೋಗಲ್ಲ ಮತ್ತೆ ಅಬ್ಬರಿಸಿದ ಸಿದ್ದರಾಮಯ್ಯ. ಹಿಂದೆಯೂ ಈಗಲೂ ಮುಂದೆಯೂ ನಾನು ನಾನೇ ಎಂದಿದ್ದ ಸಿದ್ದು ವಿಪಕ್ಷಗಳಿಗೆ ಅಹಿಂದ ನಾಯಕ ಬಿಸಿ ತುಪ್ಪವಾಗಿದ್ದು ಹೇಗೆ? ಉಸಿರಿರೋ ತನಕ ಸಾಮಾಜಿಕ ನ್ಯಾಯದ ಪರವಾಗಿರ್ತೇನೆ ಎಂದಿದ್ದೇಕೆ ಸಿಎಂ? ಇದೇ ಈ ಹೊತ್ತಿನ ವಿಶೇಷ. ಸಿದ್ದು ಘರ್ಜನೆ. ನಾನು ಪ್ರಭುದೇವ್. ವಿಪಕ್ಷಗಳಿಗೆ ಸೆಡ್ಡು ಹೊಡೆಯೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯರದ್ದು ಎತ್ತಿದ ಕೈ. ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋ ಸಿಎಂ, ನನ್ನ ವಿರುದ್ಧ ಅದೆಷ್ಟೇ ಕುತಂತ್ರಗಳು ನಡೆದ್ರೂ ಅವೆಲ್ಲವನ್ನ ಎದುರಿಸ್ತೀನಿ, ಯಾವುದೇ ಕಾರಣಕ್ಕೂ ರಣರಂಗವನ್ನ ಬಿಟ್ಟು ಓಡಿ ಹೋಗೋ ಹೇಳಿ ನಾನಲ್ಲ ಅಂತ ಅಬ್ಬರಿಸಿದ್ದಾರೆ. ಜೊತೆಗೆ ನನ್ನ ಕೊನೆ ಉಸಿರಿರೋವರೆಗೂ ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ ಅಂದಿದ್ದಾರೆ ಸಿಎಂ. ಮುಖ್ಯಮಂತ್ರಿ ಕುರ್ಚಿ ಸಂಘರ್ಷ ತೀವ್ರಗೊಂಡಿರೋ ಸಂದರ್ಭದಲ್ಲಿ ಸಿಎಂ ಪೋಸ್ಟ್ ತುಂಬಾ ಮಹತ್ವ ಪಡ್ಕೊಂಡಿದೆ. ಪರೋಕ್ಷವಾಗಿ ಸಿಎಂ ಯಾರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಮೂಡ್ತಿದೆ. ಸಿಎಂ ಮನದಾಳದ ಪೋಸ್ಟ್ ಹಿಂದಿರೋ ಮರ್ಮವೇನು ಅನ್ನೋದೇ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ ಪ್ರಸ್ತುತ ಕರ್ನಾಟಕದ ರಾಜಕೀಯ ಸಿಂಹಾಸನದಲ್ಲಿ ಆಸೀನವಾಗಿರೋ ಮುಖ್ಯಮಂತ್ರಿ. ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸೂರ ದಾಖಲೆ ಮುರಿಯೋ ಮೂಲಕ ಕರ್ನಾಟಕದ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಜೊತೆಗೆ ಅಹಿಂದ ವರ್ಗದ ನಾಯಕ ಅನ್ನೋ ಖ್ಯಾತಿಯೂ ಸಿಎಂ ಸಿದ್ದರಾಮಯ್ಯರಿಗಿದೆ. ಇಂತಹ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಕೌಂಟರ್ ಕೊಡೋದ್ರಲ್ಲಿ ಯಾವಾಗ್ಲೂ ಸದಾ ಮುಂದು. ಈಗ ಇದೇ ಸಿದ್ದರಾಮಯ್ಯ ಮತ್ತೆ ಅಬ್ಬರಿಸಿದ್ದಾರೆ. ರಣರಂಗ ಬಿಟ್ಟು ಓಡಿ ಹೋಗೋ ಹೇಡಿ ನಾನಲ್ಲ. ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ. ಸಿದ್ದರಾಮಯ್ಯ ಅಂದ್ರೆ ನೆನಪಾಗೋದು ನೇರ ಮಾತು, ಖಡಕ್ ವ್ಯಕ್ತಿತ್ವ. ತಮ್ಮ ರಾಜಕೀಯ ಜೀವನದ ಪ್ರಾರಂಭದಿಂದಲೂ ಕೂಡ ಸಿದ್ದರಾಮಯ್ಯರದ್ದು ಇದೇ ರೀತಿಯ ವ್ಯಕ್ತಿತ್ವ. ಯಾವಾಗಲೂ ಕೂಡ ರಾಜಕೀಯ ಎದುರಾಳಿಗಳಿಗೆ ಖಡಕ್ ಆಗಿ ಕೌಂಟರ್ ನೀಡೋದು ಸಿಎಂ ಸಿದ್ದೂರ ವಿಶೇಷತೆ. ಈಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪೋಸ್ಟ್ ಹಂಚಿಕೊಂಡಿರೋ ಸಿಎಂ ಸಿದ್ದರಾಮಯ್ಯ ಅಲ್ಲಿ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ. ದಿಢೀರಂತ ಸಿಎಂ ಹಂಚಿಕೊಂಡಿರೋ ಈ ಪೋಸ್ಟ್ ನಾನಾ ಪ್ರಶ್ನೆಗಳನ್ನ ಹುಟ್ಟುಹಾಕ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರೋ ಸಿದ್ದರಾಮಯ್ಯ, ನನ್ನ 4 ದಶಕಗಳ ರಾಜಕೀಯ ಜೀವನ ಹೂವಿನ ಹಾಸಿಗೆಯಾಗಿರಲಿಲ್ಲ, ಅದೊಂದು ಮುಳ್ಳಿನ ಹಾಸಿಗೆ. ನನ್ನ ರಾಜಕೀಯ ಪಯಣದಲ್ಲಿ ಅನೇಕ ಸವಾಲುಗಳು ಎದುರಾಗಿವೆ. ನನ್ನ ಮೇಲೆ ಅದೆಷ್ಟೋ ರಾಜಕೀಯ ಷಡ್ಯಂತ್ರಗಳು ನಡೆದಿವೆ. ಅದೆಲ್ಲವನ್ನೂ ಕೂಡ ನಾನು ಸಮರ್ಥವಾಗಿ ಎದುರಿಸಿದ್ದೇನೆ. ಈಗಲೂ ಕೂಡ ನಾನು ಅವುಗಳಿಗೆ ಜಗ್ಗೋದಿಲ್ಲ. ಯಾವ ಕಾರಣಕ್ಕೂ ನಾನು ರಣರಂಗವನ್ನ ಬಿಟ್ಟು ಓಡಿ ಹೋಗೋ ಹೇಡಿಯಾಗಲ್ಲ ಅಂದಿದ್ದಾರೆ. ಆ ಮೂಲಕ ತಾನು ವಿರೋಧಿಗಳಿಗೆ ಅಷ್ಟು ಸುಲಭದಲ್ಲಿ ಮಣಿಯಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ನನ್ನ ವಿರುದ್ಧ ದೊಡ್ಡ ದೊಡ್ಡ ನಾಯಕರಿಂದ ಷಡ್ಯಂತ್ರ, ಅವೆಲ್ಲವನ್ನೂ ಮೆಟ್ಟಿ ನಿಂತಿದ್ದೇನೆ ಎಂದ ಸಿಎಂ ಸಿದ್ದರಾಮಯ್ಯ. ಇನ್ನು ತಮ್ಮ ಪೋಸ್ಟ್ನಲ್ಲಿ ತಮ್ಮ ರಾಜಕೀಯ ಬದುಕಿನ ಸವಾಲುಗಳನ್ನ ಸಿದ್ದರಾಮಯ್ಯ ನೆನಪಿಸಿಕೊಂಡಿದ್ದಾರೆ. ತನ್ನ ರಾಜಕೀಯ ಬದುಕು ಸಂಘರ್ಷದಿಂದಲೇ ಕೂಡಿತ್ತು ಅನ್ನೋದನ್ನ ನೆನಪಿಸಿಕೊಂಡಿರೋ ಸಿಎಂ ಸಿದ್ದರಾಮಯ್ಯ, ತನ್ನ ವಿರುದ್ಧ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಷಡ್ಯಂತ್ರ ರೂಪಿಸಿದ್ದಾರೆ, ತನ್ನನ್ನ ರಾಜಕೀಯವಾಗಿ ಮುಗಿಸೋಕೆ ನೋಡಿದ್ದಾರೆ. ಆದರೆ ಜನರ ಆಶೀರ್ವಾದದಿಂದ ನಾನು ಅವೆಲ್ಲವನ್ನೂ ಮೆಟ್ಟಿ ನಿಂತಿದ್ದೇನೆ. ಈಗಲೂ ಕೂಡ ನಿಮ್ಮೆಲ್ಲರ ಬೆಂಬಲದಿಂದ ನಾನು ದೃಢವಾಗಿದ್ದೇನೆ ಅನ್ನೋ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಸಿಎಂ ಮಾಡಿರೋ ಈ ಮಾತುಗಳು ರಾಜಕೀಯದ ದೊಡ್ಡ ದೊಡ್ಡ ತಲೆಗಳು ಸಿದ್ದರಾಮಯ್ಯರನ್ನ ಮುಗಿಸೋಕೆ ಪ್ರಯತ್ನ ಪಟ್ಟಿದ್ವಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿವೆ. ಇನ್ನು ತಮ್ಮ ಪೋಸ್ಟ್ನಲ್ಲಿ ತಮ್ಮ ಮೇಲಿನ ಅಸಹನೆಗೆ ಜಾತಿಯೂ ಕಾರಣ ಎಂದಿದ್ದಾರೆ ಸಿಎಂ.
ಹುಟ್ಟಿದ ಜಾತಿಯ ಕಾರಣಕ್ಕೆ ತನ್ನ ಮೇಲೆ ಟೀಕೆ. ತನ್ನ ಬೆಳವಣಿಗೆಯಿಂದ ಅಸಹನೆ ಎಂದ ಸಿಎಂ. ಸಾಮಾಜಿಕ ಜಾಲತಾಣದ ಪೋಸ್ಟ್ ಮಾಡಿರೋ ಸಿಎಂ ತಮ್ಮ ಪೋಸ್ಟ್ನಲ್ಲಿ ಜಾತಿಯ ವಿಷಯವನ್ನು ಕೂಡ ಮಾತಾಡಿದ್ದಾರೆ. ತನ್ನ ಮೇಲಿನ ಟೀಕೆಗಳಿಗೆ, ಷಡ್ಯಂತ್ರಗಳಿಗೆ ತಾನು ಹುಟ್ಟಿದ ಜಾತಿಯೂ ಕೂಡ ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿಯಾಗ್ಬಿಟ್ನಲ್ಲ. ಆರ್ಥಿಕ ತಜ್ಞರಿಗೆ ಸರಿಸಮನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿ ಶಹಬಾಷ್ ಗಿರಿ ಗಳಿಸ್ತಿದ್ದಾನಲ್ಲ ಅನ್ನೋದನ್ನ ಅನೇಕರಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಈ ದ್ವೇಷ, ಅಸಹನೆ ಅಂಥವರೊಳಗೆ ಕೂತಿದೆ. ಹೀಗಾಗಿ ತನ್ನೊಬ್ಬನನ್ನ ರಾಜಕೀಯವಾಗಿ ಮುಗಿಸಿಬಿಟ್ರೆ ನಮ್ಮ ಹಾದಿ ಸುಗಮವಾಗುತ್ತೆ ಅನ್ನೋದು ಅಂಥವರ ಮನದಾಸೆ ಅಂತ ತಮ್ಮ ಟ್ವೀಟ್ನಲ್ಲೇ ವಾಗ್ಬಾಣ ಪ್ರಯೋಗಿಸಿದ್ದಾರೆ ಸಿಎಂ. ಇನ್ನು ಸಿಎಂ ಪೋಸ್ಟ್ ಬಗ್ಗೆ ರಿಯಾಕ್ಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಯಾವ ಕಾರಣಕ್ಕೆ ಸಿಎಂ ಈ ರೀತಿ ಪೋಸ್ಟ್ ಮಾಡಿದ್ದಾರೋ ಗೊತ್ತಿಲ್ಲ ಎಂದಿದ್ದಾರೆ. ದೇವರಾಜ ಅರಸ್ ಸಾಹೇಬ್ರ ರೆಕಾರ್ಡ್ ಅನ್ನ ಮುಡಿದಂಥವ್ರು, ಒಳ್ಳೆ ಆಡಳಿತ ಕೊಟ್ಟಂಥವ್ರು, ಹಿಂದೆ ಹಲವಾರು ಭಾಗ್ಯ ಕೊಟ್ಟಿದ್ರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಒಬ್ಬ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವ್ರು ರೂಪಿಸಿದ್ದಾರೆ. ಇವೆಲ್ಲನೂ ಕೂಡ ಆಗಿರೋದು ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಸಿಎಂ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸೋ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಸಾಕಷ್ಟು ಜನಪ್ರಿಯತೆ ಇದೆ. ಅಂಥವರು ಯಾವ ಕಾರಣಕ್ಕಾಗಿ ಈ ರೀತಿಯ ಪೋಸ್ಟ್ ಮಾಡಿದಾರೋ ಗೊತ್ತಿಲ್ಲ ಅಂದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ತನಗೇನು ಗೊತ್ತಿಲ್ಲ ಅಂದ್ರು. ನನಗೆ ಮಾಹಿತಿ ಇಲ್ಲ, ನಾವೆಲ್ಲ ನೋಡಲ್ಲ. ನನಗೆ ಮಾಹಿತಿ ಇಲ್ಲ, ನಾವೆಲ್ಲ ನೋಡಲ್ಲ. ನನಗೆ ಮಾಹಿತಿ ಇಲ್ಲ, ನಾವೆಲ್ಲ ನೋಡಲ್ಲ. ಮೊದಲೇ ಹೇಳಿದ ಹಾಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ನೇರ ಮಾತುಗಾರಿಕೆಗೆ ಹೆಸರಾದವರು. ಎದುರಾಳಿಗಳಿಗೆ ಮುಲಾಜಿಲ್ದೆ ಉತ್ತರಿಸುವಲ್ಲಿ ಸಿದ್ದರಾಮಯ್ಯ ಅವರದ್ದು ಎತ್ತಿದ ಕೈ. ಹಾಗಾಗಿ ವಿಪಕ್ಷಗಳು ಅದೇನೇ ಪ್ರಶ್ನೆ ಕೇಳಲಿ, ಅದೆಂತಹ ಆರೋಪವನ್ನೇ ಮಾಡಲಿ, ಅದಕ್ಕೆ ನೇರ ಉತ್ತರ ಕೊಡೋ ಜಾಯಮಾನ ಸಿದ್ದರಾಮಯ್ಯರದ್ದು. ಇತ್ತೀಚೆಗೆ ನಡೆದ ಸದನದ ಸಮಯದಲ್ಲಿ ಪ್ರತಿಪಕ್ಷ ಬಿಜೆಪಿ ಸಿಎಂ ಸಿದ್ದರಾಮಯ್ಯರ ಕಾಲೆಳೆಯೋ ಪ್ರಯತ್ನ ಮಾಡಿತ್ತು. ಆಗ ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಉತ್ತರ ಸಾಕಷ್ಟು ಸದ್ದು ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಮೊದಲಿನಂತಿಲ್ಲ ಎಂದಿದ್ದ ಬಿಜೆಪಿ. ಎಂದೆಂದಿಗೂ ನಾನೇ ಎಂದಿದ್ದ ಸಿಎಂ ಸಿದ್ದರಾಮಯ್ಯ. ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಆಗಲೂ ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೇ. ಬಿಜೆಪಿಗರ ಪ್ರಶ್ನೆಗೆ ಸದನದಲ್ಲೇ ಕೌಂಟರ್ ಕೊಟ್ಟಿದ್ದ ಸಿದ್ದರಾಮಯ್ಯ ಬಿಜೆಪಿಗರ ವಿರುದ್ಧ ಹರಿಹಾಯ್ದಿದ್ರು. ನಾನು ಯಾವತ್ತಿಗೂ ಬದಲಾಗಿಲ್ಲ, ಬದಲಾಗೋದೂ ಇಲ್ಲ. ನಾನು ಅಸಮರ್ಥನೂ ಅಲ್ಲ. ಹಿಂದೆಯೂ ಈಗಲೂ ಎಂದೆಂದೂ ಕೂಡ ಇರೋ ಸಿದ್ದರಾಮಯ್ಯ ಒಬ್ಬನೇ ಅನ್ನೋ ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ. ಪ್ರತಿಪಕ್ಷಗಳಿಗೆ ಬೆವರಿಳಿಸೋದ್ರಲ್ಲಿ ನಿಸ್ಸೀಮವಾಗಿರೋ ಇದೇ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರೋ ಪೋಸ್ಟ್ ಇದೀಗ ಸಾಕಷ್ಟು ಚರ್ಚೆಗೀಡಾಗ್ತಿದೆ. ಸಾಮಾಜಿಕ ಬದಲಾವಣೆಗೆ ಕೈ ಹಾಕಿದವರ ವಿರುದ್ಧ ಷಡ್ಯಂತ್ರ. ಕೊನೆಯವರೆಗೆ ನನ್ನ ಹೋರಾಟ ಮುಂದುವರಿಸುತ್ತೇನೆ ಎಂದ ಸಿಎಂ.
ಇನ್ನು ತಮ್ಮ ಪೋಸ್ಟ್ನಲ್ಲಿ ಸಾಮಾಜಿಕ ಬದಲಾವಣೆಯ ಬಗ್ಗೆಯೂ ಸಿಎಂ ಬೆಳಕು ಚೆಲ್ಲಿದ್ದಾರೆ. ಹಿಂದೆ ಯಾರ್ಯಾರು ಸಾಮಾಜಿಕ ಬದಲಾವಣೆಗೆ ಯತ್ನಿಸಿದಾರೋ ಅವರೆಲ್ಲರ ವಿರುದ್ಧ ಕೂಡ ನಾನಾ ರೀತಿಯ ಪಿತೂರಿಗಳು ನಡೆದಿವೆ. ಸಮಾಜ ಸುಧಾರಕರ ವಿರುದ್ಧ ಕಾಣದ ಕೈಗಳು ಕೆಲಸ ಮಾಡಿವೆ. ಅದೇ ರೀತಿ ಸಾಮಾಜಿಕ ಬದಲಾವಣೆಗೆ ಯತ್ನಿಸ್ತಾ ಇರೋ ನನ್ನ ವಿರುದ್ಧ ಕೂಡ ನಾನಾ ರೀತಿಯ ಕುತಂತ್ರಗಳು ನಡೆಯುತ್ತಿವೆ. ಆದರೆ ಸಾಮಾಜಿಕ ನ್ಯಾಯ ಅನ್ನೋದು ನನ್ನ ಬದ್ಧತೆ. ಎಷ್ಟೇ ಒತ್ತಡ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಆ ಕೆಲಸದಿಂದ ಹಿಂದೆ ಸರಿಯೋದಿಲ್ಲ. ನನ್ನ ಕೊನೆವರೆಗೂ ಕೂಡ ಹೋರಾಟವನ್ನ ಮುಂದುವರಿಸ್ತೇನೆ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕನ ಬಾಯಲ್ಲಿ ಇಂತಹ ಮಾತು ಬಂದಿರೋದು ಗಮನಾರ್ಹ. ಸಿಎಂ ಸಿದ್ದರಾಮಯ್ಯ ಅಹಿಂದ ಚಳುವಳಿಯ ಮೂಲಕ ರಾಜಕೀಯದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸಿದ್ದರಾಮಯ್ಯರ ಸಾಮಾಜಿಕ ಬದ್ಧತೆ ಕುರಿತು ಅನುಮಾನ ಮೂಡಲ್ಲ. ಅಹಿಂದ ವರ್ಗಗಳ ಬಗ್ಗೆ ಸಿದ್ದರಾಮಯ್ಯರ ಬದ್ಧತೆ ಪ್ರಶ್ನಾತೀತ. ತಮ್ಮ ರಾಜಕೀಯ ಬದುಕಿನ ಆರಂಭದಿಂದಲೂ ಕೂಡ ಅಹಿಂದ ರಾಜಕಾರಣವನ್ನ ಮಾಡಿಕೊಂಡು ಬಂದವರು ಸಿದ್ದರಾಮಯ್ಯ. ಈಗ ಅಹಿಂದ ನಾಯಕರು ಅನಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಈ ವಿಷಯದಲ್ಲಿ ತಮ್ಮ ಬದ್ಧತೆ ಯಾವತ್ತಿಗೂ ಮುಂದುವರಿಯುತ್ತೆ ಅನ್ನೋ ಸಂದೇಶ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡಿರೋ ಪೋಸ್ಟ್ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ. ರಣರಂಗದಿಂದ ತಾನು ಹಿಂದೆ ಸರಿಯಲ್ಲ ಅನ್ನೋ ಸಿಎಂ ಮಾತು ನಾನಾ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ತಮ್ಮ ಪೋಸ್ಟ್ನ ಮೂಲಕ ವಿರೋಧಿಗಳಿಗೆ ಪರೋಕ್ಷ ಸಂದೇಶ ರವಾನಿಸಿದ್ರ. ಸಿಎಂ ಸಿದ್ದರಾಮಯ್ಯ ಮಾಡಿರೋ ಸರಣಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ನಾನಾ ವಿಶ್ಲೇಷಣೆಗಳಿಗೆ ಕಾರಣವಾಗ್ತಿದೆ. ಸಿಎಂ ಕುರ್ಚಿ ಸಂಘರ್ಷದ ಬೆಂಕಿ ಭುಗಿಲೆದ್ದಿರೋ ಸಮಯದಲ್ಲಿ ಸಿಎಂ ಇಂತಹ ಪೋಸ್ಟ್ ಮಾಡೋಕೆ ಕಾರಣವೇನು ಅನ್ನೋ ಪ್ರಶ್ನೆ ಮೂಡ್ತಿದೆ. ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ರ. ರಣರಂಗದಿಂದ ಹಿಂದೆ ಸರಿಯಲಾರೆ ಅನ್ನೋ ಮೂಲಕ ರಾಜಕೀಯ ಕುರುಕ್ಷೇತ್ರದಲ್ಲಿ ಪಾಂಚಜನ್ಯ ಊದಿದ್ರ ಅನ್ನೋ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ತಮ್ಮ ನೇರ ನಡೆ ನುಡಿಗೆ ಹೆಸರಾಗಿರೋ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದಲ್ಲಿ ವಿರಾಜಮಾನರಾಗಿರೋ ಸಿದ್ದರಾಮಯ್ಯ ಈಗ ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ ಅನಿಸಿಕೊಂಡಿದ್ದಾರೆ. ಹೌದು, ಈ ಹಿಂದೆ ದೇವರಾಜ್ ಅರಸು ಹೆಸರಿನಲ್ಲಿದ್ದ ಕರ್ನಾಟಕದ ದೀರ್ಘಾವಧಿಯ ಸಿಎಂ ಅನ್ನೋ ಹೆಗ್ಗಳಿಕೆಯನ್ನ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂತಹ ಸಿದ್ದರಾಮಯ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರೋ ಸರಣಿ ಪೋಸ್ಟ್ಗಳು ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಸದ್ದು ಮಾಡ್ತಿದೆ. ದಿಢೀರಂತ ಸಿಎಂ ಇಂತಹ ಪೋಸ್ಟ್ ಹಂಚಿಕೊಳ್ಳೋದಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆಯೂ ಮೂಡ್ತಿದೆ. ಸಿದ್ದರಾಮಯ್ಯ ಮಾರ್ಮಿಕ ಪೋಸ್ಟ್ ಹಿಂದಿನ ಅರ್ಥವೇನು? ಎದುರಾಳಿಗಳಿಗೆ ಪರೋಕ್ಷ ಸಂದೇಶ ರವಾನಿಸಿದ್ರ ಸಿಎಂ. ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡಿರೋ ಪೋಸ್ಟ್ ಸಾಕಷ್ಟು ಚರ್ಚೆಗೀಡಾಗ್ತಿದೆ. ದಿಢೀರಂತ ಈ ರೀತಿಯ ಪೋಸ್ಟ್ ಅನ್ನ ಸಿಎಂ ಹಂಚಿಕೊಂಡಿರೋದು ನಾನಾ ಅನುಮಾನಗಳನ್ನ ಮೂಡಿಸ್ತಿದೆ. ಸದ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅನ್ನೋ ಬೆಂಕಿ ಧಗಧಗಿಸ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಅನ್ನೋ ಚರ್ಚೆಯ ಬಗ್ಗೆ ಈವರೆಗೂ ಕೂಡ ಯಾವುದೇ ಸ್ಪಷ್ಟನೆ ನೀಡದೇ ಇರೋದು ಸಂಘರ್ಷದ ಬೆಂಕಿಯನ್ನ ಹೆಚ್ಚಿಸ್ತಿದೆ. ಇಂತಹ ಸೂಕ್ಷ್ಮ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ ಮಾಡಿರೋದು ನಾನಾ ರೀತಿಯ ಅನುಮಾನಗಳನ್ನ ಹುಟ್ಟುಹಾಕ್ತಿದೆ.
ಎಸ್, ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿ ಜ್ವಾಲಾಮುಖಿಯಾಗೋ ಎಲ್ಲಾ ಸೂಚನೆ ಕಂಡು ಬರ್ತಾ ಇರೋ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯ ಪೋಸ್ಟ್ ಯಾಕೆ ಮಾಡಿದ್ರು ಅನ್ನೋದು ಈಗ ಕಾಡ್ತಾ ಇರೋ ಪ್ರಶ್ನೆ. ರಾಜಕೀಯ ಸಂಘರ್ಷದ ಸಮಯದಲ್ಲಿ ಸರಣಿ ಪೋಸ್ಟ್ ಮಾಡೋ ಮೂಲಕ ತಮ್ಮ ರಾಜಕೀಯ ವಿರೋಧಿಗಳಿಗೆ ಸಿಎಂ ನೇರ ಸಂದೇಶ ರವಾನಿಸಿದ್ರಾ? ಎಂತಹ ಸಂದರ್ಭದಲ್ಲೂ ಕೂಡ ತನ್ನ ಅಧಿಕಾರವನ್ನ ಬಿಟ್ಟುಕೊಡೋದಿಲ್ಲ ಅನ್ನೋದು ಸಿದ್ದರಾಮಯ್ಯ ಮಾಡಿರೋ ಪೋಸ್ಟ್ನ ಅರ್ಥವಾ? ಗೊತ್ತಿಲ್ಲ. ಆದರೆ ಸಿಎಂರ ಮಾರ್ಮಿಕ ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ ಈ ರೀತಿಯ ಅನುಮಾನಗಳು ಮೂಡೋದು ಸಹಜ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಈ ಕುರಿತು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಪೋಸ್ಟ್ ಆರ್ಎಸ್ಎಸ್ ಬಿಜೆಪಿಯ ವಿರುದ್ಧ. ಅವರೇ ಸಿಎಂ ರಾಜಕೀಯ ಎದುರಾಳಿಗಳು ಎಂದ ಪ್ರಿಯಾಂಕ್. ಈಗ ಅವರ ವಿಚಾರಕ್ಕೆ, ಅವರ ಬದ್ಧತೆಗೆ ಎದುರಾಳಿಗಳು ಯಾರು? BJP-ಯವರು, RSS ಅವರೇ ಅಲ್ಲ. ಅವ್ರು ಓಪನ್ ಆಗೇ ಹೇಳಿದಾರಲ್ಲ, ಅವ್ರು ಏನಿದ್ರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬಂದವರು. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? BJP-ಯವರು, RSS ಅವರು. ಅದು ರಾಜಕೀಯ ಎದುರಾಳಿ ಅವರೇ ಅಲ್ವಾ, ಇನ್ಯಾರಿದ್ದಾರೆ? ಸಿಎಂ ಸಿದ್ದರಾಮಯ್ಯರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಯಾರ ವಿರುದ್ಧ ಅನ್ನೋ ಪ್ರಶ್ನೆ ಹುಟ್ಕೊಂಡಿರೋದು ನಿಜ. ಈ ಬಗ್ಗೆ ಮಾತಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋದು ಖಂಡಿತವಾಗ್ಲೂ ಬಿಜೆಪಿ RSS ವಿರುದ್ಧ. ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ವಿರೋಧಿಸೋರು ಅವರೇ. ಹಾಗಾಗಿ ಈ ಪೋಸ್ಟ್ ಬಿಜೆಪಿ RSS ವಿರುದ್ಧವೇ ಆಗಿರ್ಬೇಕಲ್ಲ ಅಂದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಆದ್ರೆ ಯಾರು ಏನಂದ್ರು ಸಿಎಂ ಸರಣಿ ಪೋಸ್ಟ್ಗಳ ಬಗ್ಗೆ ನಾನಾ ಪ್ರಶ್ನೆಗಳು ಮೂಡೋದು ಸುಳ್ಳಲ್ಲ. ಸಿಎಂ ಸಿದ್ದರಾಮಯ್ಯರ ಪೋಸ್ಟ್ ನಿಜಕ್ಕೂ RSS ಬಿಜೆಪಿ ವಿರುದ್ಧವಾ? ಕಾಂಗ್ರೆಸ್ ಒಳಗಿನ ವಿರೋಧಿಗಳಿಗೆ ಟಾಂಗ್ ಕೊಟ್ರ ಸಿಎಂ. ಯಾವಾಗ ಸಿಎಂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ ಹಾಕಿದ್ರೋ ಅದಕ್ಕೆ ನಾನಾ ರೀತಿಯ ಅರ್ಥ ಕಲ್ಪಿಸೋ ಕೆಲಸಗಳು ನಡೆದಿವೆ. ಸಿಎಂ ಪೋಸ್ಟ್ ಬಗ್ಗೆ ಮಾತಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಇದು RSS ಬಿಜೆಪಿ ವಿರುದ್ಧವಾಗಿ ಸಿಎಂ ಹಾಕಿರೋ ಪೋಸ್ಟ್ ಎಂದಿದ್ದಾರೆ. ಇದು ನಿಜವಿದ್ರೂ ಇರಬಹುದು. ಕಾರಣ, ಅಹಿಂದ ಹಿನ್ನೆಲೆಯ ಸಿದ್ದರಾಮಯ್ಯಗೂ ಬಲಪಂಥೀಯ RSSಗೂ ಎಣ್ಣೆ ಸೀಗೆಕಾಯಿಯ ಸಂಬಂಧ. ಮೊದಲಿನಿಂದಲೂ ಕೂಡ RSS ವಿರೋಧಿ ರಾಜಕಾರಣವನ್ನೇ ಮಾಡಿಕೊಂಡು ಬಂದವರು ಸಿಎಂ ಸಿದ್ದರಾಮಯ್ಯ. ತಾನು RSS ಸಿದ್ಧಾಂತವನ್ನ ಯಾವತ್ತೂ ಒಪ್ಪೋದಿಲ್ಲ ಅಂತ ಸಿದ್ದರಾಮಯ್ಯ ಅನೇಕ ಬಾರಿ ಹೇಳಿದ್ದಾರೆ. ಹಾಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿನಲ್ಲಿ ಸತ್ಯಾಂಶವೂ ಇರಬಹುದು. ಆದರೆ ಸಿಎಂ ಜಾಲತಾಣದಲ್ಲಿ ಸರಣಿ ಪೋಸ್ಟ್ ಮಾಡಿರೋ ಸಂದರ್ಭವಿದೆಯಲ್ಲ, ಅದು ಇನ್ನೊಂದು ಅನುಮಾನವನ್ನ ಸಹ ಹುಟ್ಟು ಹಾಕ್ತಿದೆ. ಅದೇನಂದ್ರೆ, ರಣರಂಗದಿಂದ ತಾನು ಹಿಂದೆ ಸರಿಯಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ ಒಳಗಿನ ತಮ್ಮ ವಿರೋಧಿಗಳಿಗೆ ಸಿಎಂ ಟಾಂಗ್ ಕೊಟ್ರ ಅನ್ನೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಗಳಿರೋದು ಈಗ ಗುಟ್ಟಾಗೇನೂ ಉಳಿದಿಲ್ಲ. ಹೇಗಾದ್ರೂ ಮಾಡಿ ಸಿಎಂ ಸ್ಥಾನವನ್ನ ತಮ್ಮಲ್ಲೇ ಉಳಿಸಿಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಬಣ ಯತ್ನಿಸ್ತಿದ್ರೆ, ಅತ್ತ ಇನ್ನೊಂದು ಬಣ ಶತಾಯಗತಾಯ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಲೇಬೇಕು ಅಂತ ಯತ್ನಿಸ್ತಿದೆ. ಇದಕ್ಕೆ ಒಳಗೊಳಗೆ ಕೆಲವರು ಬೆಂಬಲವನ್ನು ಕೊಡ್ತಿದಾರಂತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದೊಳಗಿನ ತಮ್ಮ ವಿರೋಧಿಗಳಿಗೆ ಈ ರೀತಿಯ ಪೋಸ್ಟ್ ಮಾಡೋ ಮೂಲಕ ಸಿಎಂ ಬಿಸಿ ಮುಟ್ಟಿಸಿದ್ರಾ ಅನ್ನೋ ಅನುಮಾನವೂ ಮೂಡ್ತಿದೆ. ಇದೆಲ್ಲದರ ಜೊತೆಗೆ ರಾಜಕೀಯದಲ್ಲಿ ಏಟು ಎದುರೇಟು ಇದ್ದೇ ಇರುತ್ತೆ. ಈಗ ಸಿಎಂ ಸಿದ್ದರಾಮಯ್ಯರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ರಾಜಕೀಯ ಪೈಪೋಟಿಗೆ ಕಾರಣವಾಗೋ ಸಾಧ್ಯತೆ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಸಿಎಂ ತಮ್ಮ ಮುಂದಿನ ರಾಜಕೀಯ ನಡೆಯ ಸೂಚನೆ ಕೊಟ್ರಾ ಅನ್ನೋ ಗುಮಾನಿಯೂ ಮೂಡ್ತಿದೆ. ಹೊಸ ರಾಜಕೀಯ ದಾಳ ಉರುಳಿಸ್ತಾರಾ ಸಿಎಂ ಸಿದ್ದರಾಮಯ್ಯ? ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ಸಿಕ್ಕಿತ ಸೂಚನೆ.
ಸಿಎಂ ಸಿದ್ದರಾಮಯ್ಯ ಪಳಗಿದ ರಾಜಕಾರಣಿ ಅನ್ನೋದರಲ್ಲಿ ಅನುಮಾನವಿಲ್ಲ. ಮಾಜಿ ಪ್ರಧಾನಿ HDD ಮತ್ತು ರಾಮಕೃಷ್ಣ ಹೆಗಡೆಯಂತಹ ಘಟಾನುಘಟಿ ನಾಯಕರ ಜೊತೆ ಪಳಗಿರೋ ಸಿದ್ದರಾಮಯ್ಯರಿಗೆ ಯಾವ ಸಮಯದಲ್ಲಿ ಯಾವ ರೀತಿಯ ರಾಜಕೀಯ ಪಟ್ಟುಗಳನ್ನ ಹಾಕಬೇಕು ಅನ್ನೋದು ಕರಗತ. ಹಾಗಾಗಿ ಈಗ ದಿಢೀರಂತ ಸೋಷಿಯಲ್ ಮೀಡಿಯಾದಲ್ಲಿ ರಣರಂಗದಿಂದ ಹಿಂದೆ ಸರಿಯಲಾರೆ ಅನ್ನೋ ರೀತಿಯ ಪೋಸ್ಟ್ ಹಾಕಿರೋದು ಅವರ ಮುಂದಿನ ರಾಜಕೀಯ ನಡೆಯ ಸೂಚನೆ ಇದ್ರೂ ಇರಬಹುದು ಅಂತಿದ್ದಾರೆ ಕೆಲವು ರಾಜಕೀಯ ವಿಶ್ಲೇಷಕರು. ಒಟ್ನಲ್ಲಿ ಸಿಎಂರ ಸರಣಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ನಾನಾ ವಿಶ್ಲೇಷಣೆಗಳಿಗೆ ಕಾರಣವಾಗ್ತಿದೆ ಅನ್ನೋದು ವಾಸ್ತವ. ಜೊತೆಗೆ ಯಾವ ಕಾರಣಕ್ಕೂ ರಣರಂಗದಿಂದ ಹಿಂದೆ ಸರಿಯಲ್ಲ ಅನ್ನೋ ಸಿಎಂ ಮಾತಿನ ಮರ್ಮ ರಹಸ್ಯವಾಗಿ ಉಳಿದು ಬಿಡುತ್ತಾ ಅಂತ ಅನಿಸೋದು ಕೂಡ ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.